ಓ ಪಾರ್ಥ, ನೀನು ಫಲದ ಆಸೆಯನ್ನು ತ್ಯಜಿಸಿ ನಿರಂತರವಾಗಿ ನಿನ್ನ ಕರ್ತವ್ಯವನ್ನು ಮಾಡಿರೆ ಅಂತಹ ಕರ್ಮವೇ ನಿನ್ನನ್ನು ಪರಮಶಾಂತಿಯ ಕಡೆಗೆ ಕೊಂಡೊಯ್ಯುವುದು. ಕೃಷ್ಣ ಸಂದೇಶಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದ ಜಂಜಾಟದಲ್ಲಿ ದಾರಿ ತಪ್ಪಿದ ಮನಸ್ಸಿಗೆ ಶಾಂತಿಯ ಮಾರ್ಗವನ್ನು ತೋರಿಸುವ ಪವಿತ್ರ ಸ್ಥಳ ನಮ್ಮ ಕೃಷ್ಣ ಸಂದೇಶದ ಲೋಕ. ನಾವು ಇಲ್ಲಿ ಕೇವಲ ಕಥೆಗಳನ್ನಾಗಲಿ ಅಥವಾ ಪ್ರವಚನಗಳನ್ನಾಗಲಿ ಹೇಳುವುದಿಲ್ಲ. ಬದಲಾಗಿ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಜೀವನದ ಅತಿ ಗಹನವಾದ ಸತ್ಯಗಳನ್ನು ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯವಾಗುವಂತೆ ವಿಶ್ಲೇಷಿಸುತ್ತೇವೆ. ನಿಮ್ಮೆಲ್ಲರ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ದಿವ್ಯ ಜ್ಞಾನದೆಡೆಗೆ ಮುನ್ನಡೆಸುವುದೇ ನಮ್ಮ ಈ ಕೃಷ್ಣ ಸಂದೇಶದ ಪ್ರಮುಖ ಉದ್ದೇಶ. ಇಂದು ನಾವು ಭಗವದ್ಗೀತೆಯ ಮಹಾಸಾರವನ್ನು ತಿಳಿದುಕೊಳ್ಳಲಿದ್ದೇವೆ. ಶ್ರೀಮದ್ ಭಗವದ್ಗೀತೆಯು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದ ಗ್ರಂಥವಲ್ಲ, ಬದಲಾಗಿ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನೂ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಸಾಧಿಸಲು ಓದಬೇಕು ಮತ್ತು ಅರಿತುಕೊಳ್ಳಬೇಕು. ಪರಮಾತ್ಮ ಶ್ರೀಕೃಷ್ಣನ ದಿವ್ಯವಾಣಿಯಾದ ಗೀತೆಯ ಮಹಿಮೆಯು ಅಳತೆಗೆ ಮೀರಿದುದು ಮತ್ತು ಅಪಾರವಾದುದು. ಈ ಮಹಿಮೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ಮನುಷ್ಯರಿರಲಿ, ಮಹೇಶ್ವರನಿಗಾಗಲಿ ಅಥವಾ ಗಣೇಶನಿಗಾಗಲಿ ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳಿವೆ. ಇಷ್ಟು ದೊಡ್ಡ ಪಠ್ಯವನ್ನು ಓದುವುದು ನಿಮಗೆಲ್ಲರಿಗೂ ಕಷ್ಟಕರವಾಗಬಹುದು. ಆದುದರಿಂದಲೇ ಈ ವಿಶೇಷ ವಿಡಿಯೋದಲ್ಲಿ ನಾವು ಈ 700 ಶ್ಲೋಕಗಳ ಸಾರಾಂಶದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳುತ್ತೇವೆ. ಈ ಸಾರವನ್ನು ನೀವು ಮಲಗುವ ಮೊದಲು ಪ್ರತಿ ರಾತ್ರಿ ತಪ್ಪದೇ ಇರುವುದರಿಂದ ಶ್ರೀಮದ್ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಅರಿತುಕೊಳ್ಳಲು ಸಾಧ್ಯವಾಗುವುದು. ವಿಭಾಗ 2: ಪರಮಾತ್ಮನ ಸ್ವರೂಪ ಮತ್ತು ಆತ್ಮಜ್ಞಾನ. ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಓ ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಆತ್ಮವಾಗಿದ್ದೇನೆ. ನಾನು ಎಲ್ಲಾ ಜೀವಿಗಳಿಗೂ ಆರಂಭ, ಮಧ್ಯ ಮತ್ತು ಅಂತ್ಯವಾಗಿದ್ದೇನೆ. ಈ ಇಡೀ ವಿಶ್ವದಲ್ಲಿ ನೀನು ಏನನ್ನು ನೋಡುತ್ತೀಯೋ ಅದೆಲ್ಲವೂ ನಾನೇ ಆಗಿದ್ದೇನೆ. ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ನಾನು ಬ್ರಹ್ಮ, ನಾನು ವಿಷ್ಣು ಮತ್ತು ನಾನು ಮಹೇಶ್ವರ. ಜಲಾಶಯಗಳಲ್ಲಿ ನಾನು ಸಾಗರ, ಪರ್ವತಗಳಲ್ಲಿ ನಾನು ಹಿಮಾಲಯ. ಒಂದು ಮನುಷ್ಯನು ಲಕ್ಷಾಂತರ ವಿಷಯಗಳನ್ನು ತಿಳಿಯಬಹುದು, ಇಡೀ ಪ್ರಪಂಚದ ಜ್ಞಾನವನ್ನು ಹೊಂದಿರಬಹುದು, ಆದರೆ ಅವನು ತನ್ನನ್ನೇ ತಾನು ಅರಿಯದಿದ್ದರೆ ಅವನು ಅಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಆತ್ಮಜ್ಞಾನವೇ ಪರಮಜ್ಞಾನ. ನಮ್ಮ ಹೃದಯದಲ್ಲಿರುವ ಆತ್ಮಕ್ಕೆ ಸದಾ ಸರಿಯಾದುದು ಯಾವುದು ಮತ್ತು ತಪ್ಪಾದುದು ಯಾವುದು ಎಂಬುದು ತಿಳಿಯುತ್ತದೆ. ಆದರೆ ಮನುಷ್ಯನ ಮುಂದಿರುವ ದೊಡ್ಡ ಸವಾಲು ಏನೆಂದರೆ ಆ ಮನಸ್ಸನ್ನು ಅರಿತುಕೊಳ್ಳುವುದು ಮತ್ತು ನಿಯಂತ್ರಿಸುವುದು. ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಗಾಳಿಯಂತೆ ಚಂಚಲವಾಗಿರುವ ಮಾನವನ ಮನಸ್ಸೇ ಅವನನ್ನು ವಿಷಯಭೋಗಗಳ ಕಡೆಗೆ ಸೆಳೆಯುತ್ತದೆ. ಜೀವನವನ್ನು ಸಾರ್ಥಕಗೊಳಿಸಬೇಕಾದರೆ ಮನಸ್ಸಿನ ಮೇಲಿನ ನಿಯಂತ್ರಣ ಅತ್ಯಗತ್ಯ. ಮನಸ್ಸನ್ನು ನಿಯಂತ್ರಿಸುವುದರಿಂದ ನಿಮ್ಮ ಮೆದುಳು ಶಕ್ತಿಯು ಏಕಾಗ್ರವಾಗುತ್ತದೆ. ಇದರಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಆರಂಭವಾಗುತ್ತದೆ. ಗೀತೆಯ ಪ್ರಕಾರ ಯಾರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೋ ಅವರು ಅನಗತ್ಯ ಚಿಂತೆಗಳು ಮತ್ತು ಆಸೆಗಳಿಂದ ದೂರವಿರುತ್ತಾರೆ ಮತ್ತು ಸುಲಭವಾಗಿ ತಮ್ಮ ಗುರಿಯನ್ನು ಸಾಧಿಸುತ್ತಾರೆ. ಒಂದು ವೇಳೆ ನೀವು ಮನಸ್ಸನ್ನು ನಿಯಂತ್ರಿಸಿದ್ದರೆ ಅದು ನಿಮ್ಮ ಅತಿ ದೊಡ್ಡ ಶತ್ರುವಾಗುತ್ತದೆ. ಆದುದರಿಂದಲೇ ನೀವು ಮೊದಲು ನಿಮ್ಮನ್ನು ನೀವೇ ಮೌಲ್ಯಮಾಪನ ಮಾಡಿಕೊಳ್ಳಬೇಕು. ಅಂದರೆ ನಿಮ್ಮ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ನೀವು ಅರಿತುಕೊಳ್ಳಬೇಕು. ನಿಮ್ಮನ್ನು ನೀವು ಅರಿತುಕೊಳ್ಳುವುದರಿಂದ ಮಾತ್ರ ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯ. ನೀವು ನಿಮ್ಮನ್ನು ಅರಿತುಕೊಳ್ಳುವವರೆಗೆ ಈ ಜಗತ್ತಿನಲ್ಲಿ ರಕ್ಷಣೆ ಸಿಗುವುದಿಲ್ಲ. ಆದುದರಿಂದ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿರಲಿ, ಏಕೆಂದರೆ ತಮ್ಮನ್ನು ತಾವು ನಂಬುವವರು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ. ಮನುಷ್ಯನು ಏನನ್ನು ನಂಬುತ್ತಾನೋ ಕೊನೆಗೆ ಅದೇ ಆಗುತ್ತಾನೆ. ವಿಭಾಗ 3: ಕರ್ಮ, ಕರ್ತವ್ಯ ಮತ್ತು ನಿರ್ಲಿಪ್ತತೆ. ಭಗವದ್ಗೀತೆಯ ಮುಖ್ಯ ಉದ್ದೇಶ ಮಾನವ ಕಲ್ಯಾಣ. ಆದ್ದರಿಂದ ಮನುಷ್ಯನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾನವ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕು. ಧ್ಯಾನಕ್ಕೆ 3 ಮಾರ್ಗಗಳಿವೆ: ಜ್ಞಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ. ಇವೆಲ್ಲವುಗಳಲ್ಲಿ ಕರ್ಮಯೋಗವು ಅತ್ಯಂತ ಮುಖ್ಯವಾದುದು ಎಂದು ಕೃಷ್ಣನು ಹೇಳುತ್ತಾನೆ. ಕರ್ಮಯೋಗವು ಕೇವಲ ಕೆಲಸವನ್ನು ಮಾಡುವುದಕ್ಕಾಗಿಯೇ ಕೆಲಸವನ್ನು ಮಾಡಲು ಕಲಿಸುತ್ತದೆ. ಅಂದರೆ ನಿರ್ಲಿಪ್ತ ಭಾವದಿಂದ ಕೆಲಸ ಮಾಡಿ. ಕರ್ಮಯೋಗಿಯು ಕೆಲಸವನ್ನು ಇಷ್ಟಪಡುವ ಕಾರಣಕ್ಕಾಗಿ ಕೆಲಸ ಮಾಡುತ್ತಾನೆ, ಅದರಾಚೆಗೆ ಅವನಿಗೆ ಬೇರೆ ಯಾವುದೇ ಉದ್ದೇಶವಿರುವುದಿಲ್ಲ. ಕರ್ಮಯೋಗಿಯು ಕೆಲಸವನ್ನು ತ್ಯಜಿಸುವುದಿಲ್ಲ, ಬದಲಾಗಿ ಕೆಲಸದ ಫಲಿತಾಂಶಗಳನ್ನು ಮಾತ್ರ ತ್ಯಜಿಸುತ್ತಾನೆ. ಕೆಲಸದಿಂದ ಹುಟ್ಟುವ ದುಃಖದಿಂದಲೂ ಅವನು ಮುಕ್ತನಾಗುತ್ತಾನೆ. ಈ ಜಗತ್ತಿನಲ್ಲಿ ಅವನ ಸ್ಥಾನ ದಾನಿಯಂತಿದೆ. ಯಾವುದನ್ನು ಪಡೆಯುವ ಚಿಂತೆ ಅವನಿಗೆ ಇರುವುದಿಲ್ಲ. ತಾನು ಕೊಡುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ ಮತ್ತು ಪ್ರತಿಯಾಗಿ ಏನನ್ನೂ ಕೇಳುವುದಿಲ್ಲ. ಹೀಗಾಗಿ ಕರ್ಮಫಲದ ಹಿಡಿತಕ್ಕೆ ಸಿಲುಕಿ ಅವನು ದುಃಖಕ್ಕೆ ಒಳಗಾಗುವುದಿಲ್ಲ. ಲೌಕಿಕ ಕಾರ್ಯಗಳನ್ನು ನಿರ್ಲಿಪ್ತತೆಯಿಂದ ಮಾಡಿದರೆ ಅವು ಕೂಡ ಪೂಜೆಯಂತೆ ಆಗುತ್ತವೆ. ಈ ಜಗತ್ತಿನಲ್ಲಿ ಯಾವುದೇ ಕೆಲಸ ಬ್ರಹ್ಮದಿಂದ ಭಿನ್ನವಾಗಿಲ್ಲ. ಆದ್ದರಿಂದ ಕೆಲಸದ ಸ್ವರೂಪ ಏನೇ ಇರಲಿ, ನಿಷ್ಕಾಮ ಕರ್ಮವು ಯಾವಾಗಲೂ ದೇವರಿಗೆ ಸಮರ್ಪಿತವಾಗಿರುತ್ತದೆ. ಜನ್ಮ ಮತ್ತು ಮರಣದ ಬಂಧನದಿಂದ ಮುಕ್ತರಾಗಬೇಕಾದರೆ ಮನುಷ್ಯನು ತನ್ನ ದೇಹದೊಂದಿಗೆ ಯಾವುದೇ ಸಂಬಂಧವಿಲ್ಲವೆಂದು ಭಾವಿಸಿ ತನ್ನನ್ನು ದೇವರಿಂದ ಬೇರ್ಪಡಿಸಲಾಗದು ಎಂದು ಪರಿಗಣಿಸಬೇಕು. ಓ ಅರ್ಜುನ, ನಾನು ಈ 3 ಲೋಕಗಳಲ್ಲಿ ಯಾವುದೇ ಕರ್ತವ್ಯವನ್ನಾಗಲಿ ಅಥವಾ ಪಡೆಯಬೇಕಾದ ವಸ್ತುವನ್ನಾಗಲಿ ಹೊಂದಿಲ್ಲ. ಆದರೂ ನಾನು ಕರ್ಮಗಳನ್ನು ಮಾಡುತ್ತಾ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಶ್ರೀ ಭಗವಂತನು ಹೇಳುತ್ತಾನೆ: ಓ ಪಾರ್ಥ, ನಾನು ನನ್ನ ಕರ್ಮಗಳನ್ನು ಮಾಡಲು ಜಾಗರೂಕನಾಗಿರದಿದ್ದರೆ ದೊಡ್ಡ ಅನಾಹುತ ಸಂಭವಿಸುತ್ತದೆ, ಏಕೆಂದರೆ ಎಲ್ಲಾ ಜನರು ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಕರ್ಮಯೋಗವು ನಮ್ಮ ಆತ್ಮಜ್ಞಾನವನ್ನು ಜಾಗೃತಗೊಳಿಸುತ್ತದೆ. ಇದರ ನಂತರ ನಾವು ನಮ್ಮ ಪ್ರಸ್ತುತ ಜೀವನದ ಉದ್ದೇಶಗಳನ್ನು ಸಾಧಿಸುವುದಲ್ಲದೆ ನಮ್ಮ ಮುಂದಿನ ಜೀವನದ ಪ್ರಗತಿಯ ಪೂರ್ವ ಸೂಚನೆಯನ್ನು ಸಹ ಪಡೆಯಬಹುದು. ಈ ಯೋಗದಲ್ಲಿ ಕ್ರಿಯೆಯ ಮೂಲಕ ದೇವರನ್ನು ತಲುಪಲಾಗಿದೆ. ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಅತ್ಯುತ್ತಮೆಂದು ಪರಿಗಣಿಸಲಾಗಿದೆ.
ಇದು ಗೃಹಸ್ಥ ಮತ್ತು ಶ್ರಮಜೀವಿಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಯಾವುದೇ ಮನುಷ್ಯನು ಜನನದಿಂದ ಮಹಾನಾಗುವುದಿಲ್ಲ, ಬದಲಾಗಿ ತನ್ನ ಕರ್ಮಗಳಿಂದ ಮಹಾನಾಗುತ್ತಾನೆ. ಸರಿಯಾದ ಕ್ರಿಯೆ ಎಂದರೆ ಅದರ ಫಲಿತಾಂಶ ಯಾವಾಗಲೂ ಸರಿಯಾಗಿರುವುದು ಅಲ್ಲ, ಆದರೆ ಅದರ ಉದ್ದೇಶವು ಎಂದಿಗೂ ತಪ್ಪಾಗದಿರುವುದು. ಮಹಾಪುರುಷನು ಹೇಗೆ ವರ್ತಿಸುತ್ತಾನೋ ಇತರ ಮನುಷ್ಯರು ಅದೇ ರೀತಿಯಲ್ಲಿ ವರ್ತಿಸುತ್ತಾರೆ. ಅವನು ಯಾವ ಪುರಾವೆಯನ್ನು ನೀಡುತ್ತಾನೋ ಇಡೀ ಮಾನವ ಸಮುದಾಯವು ಆತನ ಹೆಜ್ಜೆಗಳನ್ನು ಅನುಸರಿಸುತ್ತದೆ. ಆದುದರಿಂದ ಸಜ್ಜನರು ಯಾವಾಗಲೂ ಸದ್ವರ್ತನೆಯಿಂದ ಇರಬೇಕು. ನಿಮ್ಮ ಕರ್ಮವೇ ನಿಮ್ಮ ಹಣೆಬರಹಕ್ಕಿಂತ ಶ್ರೇಷ್ಠವಾಗಿದೆ ಎಂಬುದನ್ನು ತಿಳಿದಿದ್ದರೂ ಮನುಷ್ಯನು ಯಾವಾಗಲೂ ತನ್ನ ಹಣೆಬರಹವನ್ನು ದೂರುತ್ತಾನೆ. ಕರ್ಮದ ರಹಸ್ಯದ ವಿಸ್ತರಣೆ. ಒಬ್ಬ ವ್ಯಕ್ತಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಿದ್ದರೂ ತೊಂದರೆಗೊಳಗಾಗುವುದು ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವವರು ಸಂತೋಷವಾಗಿರುವುದು ಏಕೆ ಎಂಬ ಪ್ರಶ್ನೆ ಜನರಲ್ಲಿ ಹೆಚ್ಚಾಗಿರುತ್ತದೆ. ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಉತ್ತರವನ್ನು ಕೇಳಿರಿ. ಒಮ್ಮೆ ಅರ್ಜುನನು ಶ್ರೀಕೃಷ್ಣನ ಬಳಿಗೆ ಬಂದು ಒಳ್ಳೆಯವರಿಗೆ ಏಕೆ ಕೆಟ್ಟ ವಿಷಯಗಳು ಸಂಭವಿಸುತ್ತವೆ, ಆದರೆ ಕೆಟ್ಟವರು ಸಂತೋಷವಾಗಿ ಕಾಣುತ್ತಾರೆ ಎಂದು ಕೇಳಿದನು. ಇದನ್ನು ಕೇಳಿ ಶ್ರೀಕೃಷ್ಣನು ನಕ್ಕು, ಮನುಷ್ಯನು ಯೋಚಿಸುವಂತೆ ಅಥವಾ ಭಾವಿಸುವಂತೆ ಏನೂ ಸಂಭವಿಸುವುದಿಲ್ಲ, ಆದರೆ ಅಜ್ಞಾನದಿಂದಾಗಿ ಅವನು ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದನು. ಇದನ್ನು ವಿವರಿಸಲು ಕೃಷ್ಣನು ಒಂದು ಕಥೆ ಹೇಳಿದನು. ಒಂದು ನಗರದಲ್ಲಿ ಇಬ್ಬರು ಮನುಷ್ಯರು ವಾಸಿಸುತ್ತಿದ್ದರು. ಒಬ್ಬನು ಧರ್ಮವನ್ನು ನಂಬುವ ವ್ಯಾಪಾರಿಯಾಗಿದ್ದನು. ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ, ದಾನ ಮಾಡುತ್ತಿದ್ದನು. ಇನ್ನೊಬ್ಬನು ಸಂಪೂರ್ಣವಾಗಿ ವಿರುದ್ಧವಾಗಿದ್ದನು. ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದರೂ ಪೂಜೆಗಾಗಿ ಅಲ್ಲ, ಬದಲಾಗಿ ಹೊರಗೆ ಬಿಟ್ಟಿರುವ ಚಪ್ಪಲಿಗಳನ್ನು ಕದಿಯಲು ಹೋಗುತ್ತಿದ್ದನು. ಒಂದು ದಿನ ಜೋರಾಗಿ ಮಳೆ ಬರುತ್ತಿತ್ತು ಮತ್ತು ದೇವಸ್ಥಾನದಲ್ಲಿ ಅರ್ಚಕರ ಹೊರತು ಬೇರೆ ಯಾರೂ ಇರಲಿಲ್ಲ. ಇದು ಕಳ್ಳನಿಗೆ ದೇವಸ್ಥಾನದ ಹಣವನ್ನು ಕದಿಯಲು ಸರಿಯಾದ ಅವಕಾಶವೆಂದು ತೋರಿತು ಮತ್ತು ಅವನು ಅರ್ಚಕರ ಕಣ್ತಪ್ಪಿಸಿ ಎಲ್ಲ ಹಣವನ್ನು ಕದ್ದನು. ಅದೇ ಸಮಯದಲ್ಲಿ ಆ ಧರ್ಮನಿಷ್ಠ ವ್ಯಾಪಾರಿಯು ದೇವಸ್ಥಾನಕ್ಕೆ ಬಂದನು. ದುರದೃಷ್ಟವಶಾತ್ ದೇವಸ್ಥಾನದವರು ಅವನನ್ನೇ ಕಳ್ಳನೆಂದು ತಪ್ಪಾಗಿ ಭಾವಿಸಿ ಕೂಗಲು ಪ್ರಾರಂಭಿಸಿದರು. ಜನರು ಸಿರಿ ಅವನನ್ನು ಕೆಟ್ಟದಾಗಿ ಥಳಿಸಿದವು. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವಾಗ ಅವನಿಗೆ ಒಂದು ಕಾರು ಡಿಕ್ಕಿ ಹೊಡೆದು ಗಾಯಗೊಂಡನು. ವ್ಯಾಪಾರಿಯು ಕುಂಟುತ್ತಾ ಮನೆಗೆ ಹೋಗುತ್ತಿದ್ದಾಗ ಆ ಕಳ್ಳನು ಸಿಕ್ಕನು. ಕಳ್ಳನು ತನ್ನ ಅದೃಷ್ಟ ಹೊಳೆಯಿತು ಎಂದು ಹೇಳುತ್ತಾ ಸಿಕ್ಕಿದ ದೊಡ್ಡ ಹಣದ ಕಂತೆ ತೋರಿಸಿದನು. ಎಲ್ಲ ನೋಡಿ ವ್ಯಾಪಾರಿಗೆ ಬಹಳ ನೋವಾಯಿತು ಮತ್ತು ಅವನು ಮನೆಯಲ್ಲಿದ್ದವರ ಎಲ್ಲಾ ಚಿತ್ರಗಳನ್ನು ತೆಗೆದುಹಾದನು. ಕೆಲವು ವರ್ಷಗಳ ನಂತರ ಇಬ್ಬರು ಸತ್ತರು ಮತ್ತು ಯಮರಾಜನ ಸಭೆಗೆ ತಲುಪಿದರು. ಆ ಒಳ್ಳೆಯ ಮನುಷ್ಯನು ಯಮರಾಜನಿಗೆ ಕೋಪದಿಂದ, ನಾನು ಯಾವಾಗಲೂ ಉತ್ತಮ ಕಾರ್ಯಗಳನ್ನು ಮಾಡಿದೆ, ಬದಲಿಗೆ ನನಗೆ ಜೀವನದುದ್ದಕ್ಕೂ ಅವಮಾನ ಮತ್ತು ನೋವು ಸಿಕ್ಕಿತು. ಆದರೆ ಈ ವ್ಯಕ್ತಿಗೆ ಒಂದು ಕಂತೆ ಹಣ ಸಿಕ್ಕಿತು. ಈ ತಾರತಮ್ಯ ಏಕೆ ಎಂದು ಕೇಳಿದನು. ಯಮರಾಜನು ಉತ್ತರಿಸಿದನು, ಮಗನೇ, ನೀನು ತಪ್ಪು ತಿಳಿದಿದ್ದೀಯಾ. ನಿನ್ನ ಕಾರು ಅಪಘಾತವಾದ ದಿನವೇ ನಿನ್ನ ಜೀವದ ಕೊನೆಯ ದಿನವಾಗಿತ್ತು. ಆದರೆ ನಿನ್ನ ಉತ್ತಮ ಕರ್ಮಗಳಿಂದಾಗಿ ನಿನ್ನ ಮರಣವು ಕೇವಲ ಒಂದು ಸಣ್ಣ ಗಾಯವಾಗಿ ಬದಲಾಯಿತು. ಈ ದುಷ್ಟ ವ್ಯಕ್ತಿಯ ಬಗ್ಗೆ ಕೇಳುವುದಾದರೆ ಅವನ ಹಣೆಬರಹದಲ್ಲಿ ರಾಜಯೋಗವಿತು. ಆದರೆ ಅವನ ದುಷ್ಕೃತ್ಯ ಮತ್ತು ಅಧರ್ಮದಿಂದಾಗಿ ಆ ರಾಜಯೋಗವು ಕೇವಲ ಸಣ್ಣ ಹಣದ ಕಂತೆಯಾಗಿ ಕುಗ್ಗಿತು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲವೇ? ದೇವರು ನಮ್ಮ ಕರ್ಮಗಳನ್ನು ನಿರ್ಲಕ್ಷಿಸುತ್ತಿದ್ದಾನೆ ಎಂದು ಯೋಚಿಸುವುದು ಸಂಪೂರ್ಣವಾಗಿ ತಪ್ಪು. ದೇವರು ನಮಗೆ ಯಾವಾಗ ಮತ್ತು ಯಾವ ರೂಪದಲ್ಲಿ ಕೊಡುತ್ತಿದ್ದಾನೆ ಎಂಬುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದರೆ ದೇವರ ಕೃಪೆ ಯಾವಾಗಲೂ ಇರುತ್ತದೆ. ಆದುದರಿಂದ ಒಳ್ಳೆಯ ಕಾರ್ಯಗಳು ನಿಷ್ಪ್ರಯೋಜಕ ಎಂದು ಭಾವಿಸಿ ಅವುಗಳನ್ನು ನಿಲ್ಲಿಸಬಾರದು, ಏಕೆಂದರೆ ಅವುಗಳ ಫಲ ನಮಗೆ ಈ ಜನ್ಮದಲ್ಲೇ ಸಿಗುತ್ತದೆ. ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಯಾರೊಬ್ಬರ ಕೆಲಸವೂ ವ್ಯರ್ಥವಾಗುವುದಿಲ್ಲ. ವಿಭಾಗ 4 ಸುಖ ದುಃಖ ಮತ್ತು ಸಮಚಿತ್ತತೆ. ಒಬ್ಬ ಮನುಷ್ಯನು ಎಲ್ಲ ಆಸೆಗಳನ್ನು ತ್ಯಜಿಸಿ ಅಹಂಕಾರವಿಲ್ಲದೆ ಮಮಕಾರವಿಲ್ಲದೆ ನಡೆಯುತ್ತಾನೋ ಆ ಮನುಷ್ಯನಿಗೆ ಮಾತ್ರ ಶಾಂತಿಯನ್ನು ಪಡೆಯಲು ಸಾಧ್ಯ. ಸುಖ ಮತ್ತು ದುಃಖ ಚಳಿ ಮತ್ತು ಬೇಸಿಗೆಯಂತೆ ನಮ್ಮ ಜೀವನದಲ್ಲಿ ಬರುತ್ತವೆ ಮತ್ತು ಹೋಗುತ್ತವೆ. ಆದುದರಿಂದ ಇವೆರಡೂ ಸನ್ನಿವೇಶಗಳಲ್ಲಿ ಮನುಷ್ಯನು ತಾಳ್ಮೆಯಿಂದ ಕೆಲಸ ಮಾಡಬೇಕು. ಯಾವ ರೋಗಗಳು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನಾಶ ಮಾಡುತ್ತವೋ ಆ ಅನಗತ್ಯ ಚಿಂತೆಗಳು ಮತ್ತು ಭಯದಿಂದ ದೂರವಿರಬೇಕು. ಮನುಷ್ಯನು ಜೀವನ ಸವಾಲುಗಳಿಂದ ಓಡಿ ಹೋಗಬಾರದು. ಹಾಗೆಯೇ ಹಣೆಬರಹ ಅಥವಾ ದೇವರ ಇಚ್ಛೆಯಂತಹ ನೆಪಗಳನ್ನು ಹೇಳಬಾರದು. ದುಃಖವನ್ನು ಸ್ವೀಕರಿಸಿದಾಗ ಯಾರ ಮನಸ್ಸಲ್ಲಿ ಯಾವುದೇ ಉದ್ವೇಗವಿರುವುದಿಲ್ಲವೋ ಮತ್ತು ಸುಖವನ್ನು ಪಡೆದಾಗ ಸಂಪೂರ್ಣವಾಗಿ ಆಸೆಗಳಿಂದ ಮುಕ್ತನಾಗಿರುತ್ತಾನೋ, ಯಾರ ರಾಗ, ಭಯ ಮತ್ತು ಕೋಪಗಳು ನಾಶವಾಗಿವೆಯೋ ಅಂತಹ ಋಷಿಯನ್ನು ಸ್ಥಿರ ಮನಸ್ಸಿನವನು ಎಂದು ಹೇಳಲಾಗುತ್ತದೆ. ಆಮೆಯು ಎಲ್ಲಾ ಕಡೆಯಿಂದ ತನ್ನ ದೇಹದ ಭಾಗಗಳನ್ನು ಒಳಗೆ ಸೇರಿಸಿಕೊಳ್ಳುವಂತೆ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಎಲ್ಲಾ ವಿಷಯಗಳ ಆಕರ್ಷಣೆಯಿಂದ ಹಿಂತೆಗೆದುಕೊಂಡಾಗ ಅವನ ಬುದ್ಧಿಯು ಸ್ಥಿರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸಮಬುದ್ಧಿಯುಳ್ಳ ವ್ಯಕ್ತಿಯು ಈ ಜಗತ್ತಿನಲ್ಲಿ ಪಾಪ ಮತ್ತು ಪುಣ್ಯ ಎರಡನ್ನೂ ತ್ಯಜಿಸುತ್ತಾನೆ, ಅಂದರೆ ಅವೆರಡರಿಂದಲೂ ಮುಕ್ತನಾಗುತ್ತಾನೆ. ಓ ಅರ್ಜುನ, ನೀನು ಈ ಲೋಕ ಮತ್ತು ಪರಲೋಕಗಳ ಎಲ್ಲಾ ಸುಖಭೋಗಗಳಿಂದ ವೈರಾಗ್ಯವನ್ನು ಪಡೆದಾಗ ಆ ಸಮಯದಲ್ಲಿ ನಿನ್ನ ಬುದ್ಧಿಯು ಮೋಹದ ಕೆಸನ್ನು ದಾಟಿ ಮುನ್ನುಗ್ಗುವುದು. ಕೋಪವು ಒಂದು ಬಾಗಿಲು, ಅದು ಮನುಷ್ಯನನ್ನು ನರಕಕ್ಕೆ ಕರೆದೊಯ್ಯುತ್ತದೆ. ಕೋಪದಿಂದಾಗಿ ವ್ಯಕ್ತಿಯ ಮನಸ್ಸು ವಿಚಲಿತವಾಗುತ್ತದೆ ಮತ್ತು ಅವನ ನೆನಪಿನ ಶಕ್ತಿಯು ಗೊಂದಲಕ್ಕೊಳಗಾಗುತ್ತದೆ. ನೆನಪಿನ ಶಕ್ತಿಯಲ್ಲಿ ಗೊಂದಲ ಉಂಟಾದಾಗ ಅವನ ಬುದ್ಧಿಯು ನಾಶವಾಗುತ್ತದೆ ಮತ್ತು ನಂತರ ಆ ವ್ಯಕ್ತಿಯು ಕುಸಿಯುತ್ತಾನೆ. ಶ್ರೀಕೃಷ್ಣನು ಮನುಷ್ಯನು ಕೋಪಗೊಳ್ಳುವುದನ್ನು ತಪ್ಪಿಸಬೇಕು ಎಂದು ಹೇಳುತ್ತಾನೆ. ನಿಮಗೆ ಎಷ್ಟು ಕೋಪ ಬಂದರೂ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ. ಸಮುದ್ರದ ಸ್ಥಾನವು ಚಲನರಹಿತವಾಗಿರುವಂತೆ ಅದು ದೊಡ್ಡ ಬಿರುಗಾಳಿ ಬಂದಾಗ ಅಥವಾ ಅನೇಕ ನದಿಗಳ ನೀರು ಅದರೊಳಗೆ ಬಂದಾಗಲೂ ತನ್ನ ಘನತೆಯ ಸ್ಥಾನದಿಂದ ವಿಚಲಿತವಾಗುವುದಿಲ್ಲ. ಅದೇ ರೀತಿ ದೇವರ ಸ್ವರೂಪದಲ್ಲಿ ನೆಲೆಸಿರುವ ಯೋಗಿಯ ಸ್ಥಾನವು ಯಾವಾಗಲೂ ಅಲುಗಾಡದಂತೆಯೇ ಇರುತ್ತದೆ. ದೊಡ್ಡ ಲೌಕಿಕ ಸಂತೋಷಗಳು ಮತ್ತು ದುಃಖಗಳ ಬೇರ್ಪಡಿಕೆಯ ನಂತರವೂ ಅವನ ಸ್ಥಾನದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ.
ಆ ಯೋಗಿಯು ಯಾವಾಗಲೂ ದೇವರಲ್ಲಿ ಸ್ಥಿರನಾಗಿ ಮತ್ತು ಯುಕ್ತನಾಗಿರುತ್ತಾನೆ. ವಿಭಾಗ 5 ಸತ್ಯ, ನಂಬಿಕೆ ಮತ್ತು ಸಂಬಂಧಗಳು. ಯಾವಾಗಲೂ ಶಾಂತವಾಗಿರಿ. ಇದು ನಿಮ್ಮ ಜೀವನದಲ್ಲಿ ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ, ಏಕೆಂದರೆ ಕಬ್ಬಿಣವು ತಣ್ಣಗಿರುವಾಗ ಮಾತ್ರ ಬಲವಾಗಿರುತ್ತದೆ, ಆದರೆ ಬಿಸಿಯಾದಾಗ ಅದನ್ನು ಯಾವುದೇ ಆಕಾರಕ್ಕೆ ಬೇಕಾದರೂ ತಿರುಗಿಸಬಹುದು. ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ನೋಡಿ ಅವರ ಗುಣಲಕ್ಷಣಗಳಿಂದ ಕಲಿಯುತ್ತಾನೆಯೋ ಮತ್ತು ಅವರೊಂದಿಗೆ ತನ್ನನ್ನು ಹೋಲಿಸಿಕೊಳ್ಳುತ್ತಾನೆಯೋ ಅಂತಹ ಬುದ್ಧಿವಂತ ವ್ಯಕ್ತಿಯು ಅಸೂಯೆಪಡುವುದಿಲ್ಲ. ಕೇವಲ ಜ್ಞಾನವೊಂದೇ ಅಂತಹ ಅಕ್ಷಯ ಅಂಶವಾಗಿದ್ದು ಅದು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಸಮಯದಲ್ಲಿ ಮನುಷ್ಯನನ್ನು ಬಿಟ್ಟು ಹೋಗುವುದಿಲ್ಲ. ಶಸ್ತ್ರಾಸ್ತ್ರಗಳು ಕೇವಲ ದೇಹವನ್ನು ಮಾತ್ರ ಗಾಯಗೊಳಿಸುತ್ತವೆ, ಆದರೆ ಮಾತುಗಳು ಆತ್ಮವನ್ನು ಸಹ ಗಾಯಗೊಳಿಸುತ್ತವೆ. ನಿಮ್ಮ ಮಾತು ಎಷ್ಟೊಂದು ಸಿಹಿಯಾಗಿರಲಿ ಎಂದರೆ ನೀವು ಎಂದಾದರೂ ಅದನ್ನು ಹಿಂತಿರುಗಿಸಬೇಕಾದರೂ ಅದು ನಿಮಗೆ ಕಹಿಯಾಗಬಾರದು. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಅವರು ನಿಮ್ಮ ನಿಜವಾದ ಮೌಲ್ಯವನ್ನು ತಿಳಿದಿಲ್ಲವಾದ್ದರಿಂದ ಬೇಸರಪಡಬೇಡಿ. ಯಾವ ಸಂಬಂಧವು ನಮ್ಮನ್ನು ಅಳುವಂತೆ ಮಾಡುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧವಿಲ್ಲ, ಮತ್ತು ಯಾವ ಸಂಬಂಧವು ನಮ್ಮನ್ನು ಅಳುತ್ತಾ ಬಿಟ್ಟು ಹೋಗುತ್ತದೆಯೋ ಅದಕ್ಕಿಂತ ದುರ್ಬಲ ಸಂಬಂಧವಿಲ್ಲ. ನೀವು ಯಾರನ್ನಾದರೂ ನಂಬಲು ಬಯಸಿದರೆ ಅವರ ಮಾತುಗಳ ಕಡೆಗೆ ಅಲ್ಲ, ಬದಲಾಗಿ ಅವರ ಕಾರ್ಯಗಳ ಕಡೆಗೆ ಗಮನ ಕೊಡಿ. ಕೋಪದ ಸಮಯದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪ ಸಮಯದಲ್ಲಿ ಸ್ವಲ್ಪ ಬಾಗುವುದರಿಂದ ಜೀವನವು ಇನ್ನಷ್ಟು ಸುಲಭವಾಗುತ್ತದೆ. ಯಾರು ನಿಮ್ಮನ್ನು ಬೆಂಬಲಿಸುತ್ತಾರೆಯೋ ಅವರಿಗೆ ನೀವು ಬೆಂಬಲ ನೀಡಬೇಕು. ನಿಮಗೆ ದ್ರೋಹ ಮಾಡುವವರನ್ನು ನೀವು ತ್ಯಜಿಸಬೇಕು. ನಿಮಗೆ ಗೌರವ ಸಿಗದ ಸ್ಥಳಕ್ಕೆ ನೀವು ಎಂದಿಗೂ ಹೋಗಬಾರದು. ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲರು ಮತ್ತು ಮೂರ್ಖರೆಂದು ಪರಿಗಣಿಸುತ್ತಾರೆ. ಯಾವ ಪ್ರದೇಶದಲ್ಲಿ ಮಳೆ ಇಲ್ಲವೋ, ಯಾವ ಪ್ರದೇಶದಲ್ಲಿ ಸಂಸ್ಕೃತಿ ಇಲ್ಲವೋ ಅಲ್ಲಿ ಬೆಳೆ ಹಾಳಾಗುತ್ತದೆ, ಮತ್ತು ಯಾವ ಪ್ರದೇಶದಲ್ಲಿ ಮೌಲ್ಯಗಳಿಲ್ಲವೋ ಅಲ್ಲಿಯ ವಂಶವು ಹಾಳಾಗುತ್ತದೆ. ಸಮಯ ಬಂದಾಗ ಸ್ವಾರ್ಥ ಮತ್ತು ದುರಾಸೆಯ ವಾಸನೆ ಬೀರುವ ಸಂಬಂಧಗಳನ್ನು ನೀವು ಆಳವಾದ ಸಮುದ್ರಕ್ಕೆ ಎಸೆದುಬಿಡಿ. ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಲು ನೀವು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ನೀವು ಸಿದ್ಧರಾಗಿರಬೇಕು. ನಿಮ್ಮ ಮನಸ್ಸು ಹೇಗಿದೆಯೋ ನಿಮ್ಮ ಆಲೋಚನೆಗಳು ಅದೇ ರೀತಿ ಇರುತ್ತವೆ, ಮತ್ತು ನಿಮ್ಮ ಆಲೋಚನೆಗಳು ಹೇಗಿವೆಯೋ ನಿಮ್ಮ ಜೀವನವೂ ಹಾಗೆಯೇ ಇರುತ್ತದೆ. ನೀವು ಎಷ್ಟು ಸರಳವಾಗಿ, ನೇರವಾಗಿ ಮತ್ತು ಮೃದು ಹೃದಯದವರಾಗಿರುತ್ತೀರೋ ಅಷ್ಟೇ ಜಾಣ ಮತ್ತು ಮೋಸಗಾರ ಜನರು ನಿಮ್ಮನ್ನು ದೂರ ತಳ್ಳುತ್ತಾರೆ. ಜೀವನದಲ್ಲಿ ಎಲ್ಲವನ್ನೂ ಉಳಿಯಬಹುದು, ಆದರೆ ಸಮಯದೊಂದಿಗೆ ಕಳೆದು ಹೋದ ಸಂಬಂಧ ಮತ್ತು ನಂಬಿಕೆ ಮತ್ತೆ ಸಿಗುವುದಿಲ್ಲ. ಬೆಂಬಲಿಸಲು ಅರ್ಹರಾದವರನ್ನು ಮಾತ್ರ ನಂಬಿರಿ. ಸತ್ಯವಾದ ಜನರು ಔಷಧಿಯಂತೆ, ಅದು ಸ್ವಲ್ಪ ಕಹಿಯಾಗಿರಬಹುದು, ಆದರೆ ನಿಮಗೆ ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗುತ್ತದೆ. ಯಾರು ನಿಮ್ಮ ನಿಕಟತೆಯನ್ನು ಎಂದಿಗೂ ಮೆಚ್ಚಲಿಲ್ಲವೋ ಅಂತಹ ಜನರಿಂದ ದೂರವಿರುವುದು ಉತ್ತಮ. ಹಿರಿಯರೆಂದರೆ ಚಿಕ್ಕವರ ನೋವನ್ನು ಅರ್ಥ ಮಾಡಿಕೊಳ್ಳುವವರು. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ ಎಂಬ ಎಲ್ಲ ವಿಷಯಗಳಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಪ್ರತಿಯೊಂದು ಸಂಬಂಧಕ್ಕೂ ವಿಭಿನ್ನ ಮಿತಿಗಳಿರುತ್ತವೆ, ಆದರೆ ಅದು ಆತ್ಮಗೌರವಕ್ಕೆ ಬಂದಾಗ ಪ್ರತಿ ಸಂಬಂಧವನ್ನು ಕೊನೆಗೊಳಿಸುವುದು ಸೂಕ್ತ. ಒಬ್ಬ ವ್ಯಕ್ತಿಯು ಆತನ ಅರ್ಹತೆ ಮತ್ತು ದೋಷಗಳನ್ನು ನಿರ್ಧರಿಸುವುದಲು ನಿಮ್ಮ ದೃಷ್ಟಿ ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿರುವುದು ಅವಶ್ಯಕ. ನಿಮ್ಮ ದುರ್ಬಲತೆಯನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಜನರು ಇತರರ ದೌರ್ಬಲ್ಯದ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಜೀವನದಲ್ಲಿ ಇಬ್ಬರನ್ನು ಎಂದಿಗೂ ಮರೆಯಬೇಡಿ, ಒಬ್ಬರು ನಿಮಗೆ ನೋವುಂಟು ಮಾಡಿದವರು ಮತ್ತು ಇನ್ನೊಬ್ಬರು ತೊಂದರೆಯ ಸಮಯದಲ್ಲಿ ನಿಮಗೆ ಬೆಂಬಲ ನೀಡಿದವರು. ಶ್ರೀಕೃಷ್ಣನು ಹೇಳುತ್ತಾನೆ, ಮನಸ್ಸಿನಲ್ಲಿ ಸಣ್ಣತನ ಬೇಡ, ನಿಮ್ಮವರೇ ನಿಮ್ಮ ಬೆನ್ನು ತಿರುಗಿಸಿದಾಗ ನಾನು ನಿಮಗೆ ಬೆಂಬಲವಾಗಿ ನಿಲ್ಲುತ್ತೇನೆ. ಯಾರಲ್ಲಿಯೂ ಅತಿಯಾಗಿ ಬಾಗಬೇಡಿ, ಅವರು ನಿಮ್ಮನ್ನು ಅಧಮರೆಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಬೆಳಕು ಪೂಜೆಗೆ ಯೋಗ್ಯವಲ್ಲ, ಏಕೆಂದರೆ ಅದು ಉರಿಯುತ್ತದೆ, ಆದರೆ ಅದು ಇತರರಿಗಾಗಿ ಉರಿಯುತ್ತದೆ. ಅದು ಬೇರೆಯವರ ಬಗ್ಗೆ ಅಸೂಯೆ ಪಡುವುದಿಲ್ಲ. ಯಶಸ್ಸು ಮತ್ತು ವಿಫಲತೆ ಎರಡೂ ಜೀವನದ ಭಾಗಗಳು, ಎರಡೂ ಶಾಶ್ವತವಲ್ಲ. ಜನರು ಪರಸ್ಪರರ ಬಗ್ಗೆ ಮಾತನಾಡುವ ಬದಲು ಪರಸ್ಪರ ಮಾತನಾಡಲು ಕಲಿತರೆ ಜೀವನದ ಅರ್ಧಷ್ಟು ಸಮಸ್ಯೆಗಳು ದೂರವಾಗುತ್ತವೆ. ಅವನು ನಿಮಗೆ ಮೋಸ ಮಾಡಿದಾಗ ಅವನು ತಪ್ಪಿತಸ್ಥನಾಗಿರುವಂತೆ ಯಾರನ್ನಾದರೂ ನಂಬಿರಿ, ಮತ್ತು ಅವನ ಮನಸ್ಸಿನಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಯಾವಾಗಲೂ ಇರುವಂತೆ ಯಾರನ್ನಾದರೂ ಪ್ರೀತಿಸಿ. ನೀವು 4 ವೇದಗಳ ಅರ್ಥವನ್ನು ತಿಳಿದಿಲ್ಲದಿದ್ದು ಪರವಾಗಿಲ್ಲ, ಆದರೆ ತಿಳುವಳಿಕೆ, ಜವಾಬ್ದಾರಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಈ 4 ಪದಗಳ ಅರ್ಥವನ್ನು ನೀವು ತಿಳಿದಿದ್ದರೆ ಜೀವನವು ಅರ್ಥಪೂರ್ಣವಾಗುತ್ತದೆ. ನಿಮ್ಮ ಜೀವನದಲ್ಲಿ ಎಂದಾದರೂ ಅವಕಾಶ ಸಿಕ್ಕರೆ ಬೇರೊಬ್ಬರಿಗಾಗಿ ಸಾರ್ಥಿಯಾಗುವುದು ಸ್ವಾರ್ಥವಲ್ಲ. ಧರ್ಮ ತುಂಬಿದ ಹೃದಯವು ಧರ್ಮಕ್ಕೆ ಸಲಹೆ ನೀಡುತ್ತದೆ, ಮತ್ತು ಅಧರ್ಮ ತುಂಬಿದ ಹೃದಯವು ಅಧರ್ಮಕ್ಕೆ ಸಲಹೆ ನೀಡುತ್ತದೆ. ಮನುಷ್ಯನು ದೇವರನ್ನು ನಂಬುವುದಿಲ್ಲ ಎಂಬ ಕಾರಣಕ್ಕಾಗಿ ದುಃಖಿಯಾಗಿಲ್ಲ, ಮನುಷ್ಯನು ದೇವರಲ್ಲಿ ನಂಬಿಕೆ ಇಡದ ಕಾರಣ ದುಃಖಿಯಾಗಿರುತ್ತಾನೆ. ಅಕಾಲಿಕ ಆಸೆಯೇ ದುಃಖಕ್ಕೆ ಕಾರಣ. ಯಾರನ್ನಾದರೂ ನಿಜವಾಗಿ ಪ್ರೀತಿಸುವುದು ಪವಿತ್ರತೆ ಮತ್ತು ದೈವತ್ವದ ಸಂಕೇತ. ವಿಭಾಗ 6 ಭಕ್ತಿ ಮತ್ತು ಪರಮಶ್ರೇಷ್ಠ ಆಶ್ರಯ. ದೇವರೊಂದಿಗೆ ಪ್ರಾರ್ಥನೆ ಮಾಡುವುದು ಒಬ್ಬ ವ್ಯಕ್ತಿಯ ಪರಿಸ್ಥಿತಿಗಳು ಅಥವಾ ಹಣೆಬರಹವನ್ನು ಬದಲಾಯಿಸಬಹುದು ಅಥವಾ ಬದಲಾಯಿಸದೇ ಇರಬಹುದು, ಆದರೆ ಆ ಪ್ರಾರ್ಥನೆಯು ಖಂಡಿತವಾಗಿಯೂ ಮನುಷ್ಯನ ಪತ್ರವನ್ನು ಬದಲಾಯಿಸುತ್ತದೆ. ಕೃಷ್ಣನು ಹೇಳುತ್ತಾನೆ, ನಿಮ್ಮ ಎಲ್ಲಾ ತೊಂದರೆಗಳು ವ್ಯರ್ಥ, ಏಕೆಂದರೆ ಏನೇ ಸಂಭವಿಸಿದರೂ ಅದರಲ್ಲಿ ನಿಮ್ಮ ಕೊಡುಗೆ ಇಲ್ಲ. ಎಲ್ಲವೂ ನನ್ನಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ನನ್ನಲ್ಲಿಯೇ ಕೊನೆಗೊಳ್ಳುತ್ತದೆ. ಇಂದ್ರಿಯಗಳಿಂದ ಪಡೆಯುವ ಸುಖವು ನಿಜವಾದ ಸುಖವಲ್ಲ. ಇಂದ್ರಿಯಗಳ ಆನಂದವು ಮೊದಲು ನಿಮಗೆ ಅಮೃತದ ಸಿಹಿಯನ್ನು ನೀಡಬಹುದು, ಆದರೆ ನಂತರ ಅದು ನಿಮ್ಮನ್ನು ನಾಶ ಮಾಡುತ್ತದೆ. ಕೃಷ್ಣನು ಹೇಳುತ್ತಾನೆ, ಓ ಮನುಷ್ಯನೇ, ನೀನು ನಿನ್ನ ಜೀವನವನ್ನು ಅರ್ಥಪೂರ್ಣಗೊಳಿಸಬಹುದು, ಆದರೆ ಇದಕ್ಕಾಗಿ ನೀನು ನನ್ನ ಆಶ್ರಯಕ್ಕೆ ಬರಬೇಕಾಗುತ್ತದೆ. ಒಂದು ವೇಳೆ ನನ್ನ ಮಾತುಗಳು ನಿಮಗೆ ವಿಚಿತ್ರವೆನಿಸಿದರೆ ನೀವು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು. ನೀನು ನನ್ನನ್ನು ನಂಬಿದರೆ ನೀನು ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳಬೇಕಾಗಿಲ್ಲ. ನನ್ನನ್ನು ಒಮ್ಮೆ ನಂಬಿದವರನ್ನು ನಾನು ಎಂದಿಗೂ ಬಿಡುವುದಿಲ್ಲ. ನನ್ನ ಭಕ್ತರಿಗೆ ದ್ರೋಹ ಮಾಡುವವನಿಗೆ ನಾನು ಅತಿ ದೊಡ್ಡ ಶತ್ರು.
ನನ್ನ ಭಕ್ತನಿಗೆ ಒಮ್ಮೆ ಮೋಸ ಮಾಡಿದರೆ ನಾನು ಅವನನ್ನು ಹಲವು ಜನ್ಮಗಳವರೆಗೆ ರಕ್ಷಿಸುವುದಿಲ್ಲ. ನಾನು ಪ್ರತಿ ಹೃದಯವನ್ನು ದೇವಾಲಯದಂತೆ ನೋಡುತ್ತೇನೆ. ಹೃದಯ ಎಷ್ಟು ಸುಂದರವಾಗಿದೆಯೋ ನಾನು ಅಷ್ಟು ಹೆಚ್ಚು ಕಾಲ ಅಲ್ಲಿ ನೆಲೆಸುತ್ತೇನೆ. ನೀವು ಆರಂಭಿಸಿದಾಗ ನೈಸರ್ಗಿಕವಾಗಿ ನೀವು ವಿಫಲರಾಗಬಹುದು. ಕೆಲವೊಮ್ಮೆ ನೀವು ಬೀಳಬೇಕಾಗಬಹುದು. ಆದರೆ ಇದರರ್ಥ ಆ ಕೆಲಸವನ್ನು ನಿಲ್ಲಿಸಬಾರದು. ಒಂದು ಸಮಯ ಬರದೆ ನೀವು ಪರಿಪೂರ್ಣರಾಗುತ್ತೀರಿ ಮತ್ತು ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ. ಈ ಕಾರ್ಯದಲ್ಲಿ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ. ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಕೆಲಸದಲ್ಲಿ ನಾನು ನಿಮಗೆ ಬೆಂಬಲ ನೀಡುತ್ತೇನೆ. ನಿಮ್ಮ ಹೃದಯ ಬಯಸಿದ್ದನ್ನು ಮಾಡಿ, ಆದರೆ ವಿನಯ ಮತ್ತು ಸರಳತೆಯಿಂದ ಮಾಡಿ, ಅಹಂಕಾರದಿಂದಲ್ಲ. ಈ ಭೂಮಿ ಬಂದ ನಂತರ ನಿಮ್ಮ ಮುಖ್ಯ ಉದ್ದೇಶ ಇಲ್ಲಿಂದ ಮುಕ್ತರಾಗುವುದು. ನನ್ನನ್ನು ಎಲ್ಲದರಲ್ಲೂ ನೋಡುವ ಮತ್ತು ನನ್ನ ಅಸ್ತಿತ್ವದ ಭಾವನೆಯನ್ನು ಅನುಭವಿಸುವ ಮನುಷ್ಯನೇ ನನ್ನ ನಿಜವಾದ ಭಕ್ತ. ನಾನು ಅಂತಹ ಭಕ್ತರನ್ನು ಪ್ರೀತಿಸುತ್ತೇನೆ ಮತ್ತು ಅವನಿಗೆ ಸಮಾನರು ಯಾರೂ ಇಲ್ಲ. ಇಲ್ಲಿ ಶಾಶ್ವತವಾದುದು ಯಾವುದೂ ಇಲ್ಲ. ನಾನು ಎಲ್ಲರ ಮನೆಯಲ್ಲಿ ನೆಲೆಸಿದ್ದೇನೆ. ನನ್ನ ಶಕ್ತಿಯು ಎಲ್ಲೆಡೆ ಸಮಾನವಾಗಿ ವಿತರಿಸಲ್ಪಟ್ಟೆ. ನನ್ನನ್ನು ಗುರುತಿಸುವ ಯಾರಿಗಾದರೂ ನಾನು ಭಕ್ತಿಯ ಸಾರನ್ನು ಒದಗಿಸುತ್ತೇನೆ. ಯಾರು ದೇವತೆಗಳನ್ನು ಪೂಜಿಸುತ್ತಾರೋ ಅವರು ದೇವಗಳನ್ನು ತಲುಪುತ್ತಾರೆ. ಯಾರು ಪೂರ್ವಜರನ್ನು ಪೂಜಿಸುತ್ತಾರೋ ಅವರು ಪೂರ್ವಜರನ್ನು ತಲುಪುತ್ತಾರೆ. ಯಾರು ಭೂತಗಳನ್ನು ಪೂಜಿಸುತ್ತಾರೋ ಅವರು ಭೂತಗಳನ್ನು ತಲುಪುತ್ತಾರೆ. ಮತ್ತು ಯಾರು ನನ್ನನ್ನು ಪೂಜಿಸುತ್ತಾರೆಯೋ ಅವರು ನನ್ನನ್ನು ಮಾತ್ರ ತಲುಪುತ್ತಾರೆ. ಅದಕ್ಕಾಗಿಯೇ ನನ್ನ ಭಕ್ತರು ಪುನರ್ಜನ್ಮ ಪಡೆಯುವುದಿಲ್ಲ. ಯಾವುದೇ ಭಕ್ತನು ಪ್ರೀತಿಯಿಂದ ಪತ್ರ, ಹೂವು, ಹಣ್ಣು, ನೀರು ಇತ್ಯಾದಿಗಳನ್ನು ನನಗೆ ಅರ್ಪಿಸಿದರೆ, ಶುದ್ಧ ಬುದ್ಧಿ ಮತ್ತು ನಿಸ್ವಾರ್ಥ ಪ್ರೀತಿಯಿಂದ ಅರ್ಪಿಸಿದ ಆ ಪತ್ರ, ಹೂವು, ಹಣ್ಣು, ನೀರು ಇತ್ಯಾದಿಗಳನ್ನು ನಾನು ಸಾತ್ವಿಕ ಗುಣದೊಂದಿಗೆ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಓ ಅರ್ಜುನ, ನೀನು ಯಾವ ಕೆಲಸವನ್ನು ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, ಹವನ ಮಾಡುತ್ತೀಯೋ, ದಾನ ಮಾಡುತ್ತೀಯೋ ಮತ್ತು ತಪಸ್ಸು ಮಾಡುತ್ತೀಯೋ ಅದೆಲ್ಲವನ್ನು ನನಗೆ ಅರ್ಪಿಸು. ನಾನು ನಿನಗೆ ಮೋಕ್ಷವನ್ನು ನೀಡುತ್ತೇನೆ. ನನಗೆ ಯಾರೂ ಪ್ರಿಯರಲ್ಲ, ಅಪ್ರಿಯರೂ ಅಲ್ಲ. ಆದರೆ ಪ್ರೀತಿಯಿಂದ ನನ್ನನ್ನು ಪೂಜಿಸುವ ಭಕ್ತರು ನನ್ನಲ್ಲಿರುತ್ತಾರೆ ಮತ್ತು ನಾನು ಅವರಲ್ಲಿರುತ್ತೇನೆ. ಒಂದು ವೇಳೆ ದುಷ್ಟ ವ್ಯಕ್ತಿಯೂ ಕೂಡ ನನ್ನ ಭಕ್ತನಾಗಿ ಪರಮಭಕ್ತಿಯಿಂದ ನನ್ನನ್ನು ಪೂಜಿಸಿದರೆ ಆ ಮನುಷ್ಯನು ಸಂತಂತೆ. ಏಕೆಂದರೆ ಅವನು ದೇವನ ಪ್ರಶಂಸೆಗೆ ಸಮಾನವಾದುದು ಯಾವುದೂ ಇಲ್ಲ ಎಂದು ದೃಢವಾಗಿ ನಿರ್ಧರಿಸಿದ್ದಾನೆ. ಸ್ತ್ರೀ, ವೈಶ್ಯ, ಶೂದ್ರ, ಭೂತ, ಪಿಶಾಚಿ, ಚಂಡಾಲ ಯಾರೇ ಆಗಿರಲಿ ನನ್ನ ಆಶ್ರಯವನ್ನು ತೆಗೆದುಕೊಂಡು ಪರಮ ಪದವಿಯನ್ನು ಪಡೆಯುತ್ತಾರೆ. 4 ರೀತಿಯ ಭಕ್ತರು ಮತ್ತು ಶರಣಾಗತಿಯ ಮಹತ್ವ. ಓ ಅರ್ಜುನ, ಪವಿತ್ರ ಕಾರ್ಯಗಳನ್ನು ಮಾಡುವ ನನ್ನ 4 ರೀತಿಯ ಭಕ್ತರು ನನ್ನನ್ನು ನೆನಪಿಸಿಕೊಳ್ಳುತ್ತಾರೆ. ಮೊದಲನೆಯದು ಆರ್ತಭಕ್ತ, ಅಂದರೆ ದುಃಖದಿಂದ ಪರಿಹಾರ ಬಯಸುವ ಭಕ್ತ. ಎರಡನೆಯವನು ಅರ್ಥಾರ್ಥಿ ಭಕ್ತ, ಅಂದರೆ ಸಂಪತ್ತು ಬಯಸುವ ಭಕ್ತ. ಮೂರನೆಯವನು ಜಿಜ್ಞಾಸು ಭಕ್ತ, ಅಂದರೆ ಕೇವಲ ನನ್ನನ್ನು ತಿಳಿದುಕೊಳ್ಳಲು ಬಯಸುವ ಭಕ್ತ. ನಾಲ್ಕನೆಯವನು ಜ್ಞಾನಿ ಭಕ್ತ, ಅಂದರೆ ಜ್ಞಾನದಿಂದ ನನ್ನನ್ನು ತಿಳಿದಿರುವ ಭಕ್ತ. ಸಂಕಟ ಬಂದಾಗ, ತಮ್ಮ ಜೀವಕ್ಕೆ ಅಪಾಯವಾದಾಗ ಕೇವಲ ದೇವರನ್ನು ಮಾತ್ರ ಕರೆಯುವವರು ಆರ್ತಭಕ್ತರು. ಅವರು ತಮ್ಮ ತೊಂದರೆಗಳಿಗೆ ದೇವರಿಂದ ಮಾತ್ರ ಪರಿಹಾರವನ್ನು ಬಯಸುತ್ತಾರೆ. ಉದಾಹರಣೆಗೆ ದ್ರೌಪದಿ ಮತ್ತು ಗಜೇಂದ್ರ. ದ್ರೌಪದಿ ಅಪಹರಣದ ಸಮಯದಲ್ಲಿ ಭೀಷ್ಮ ಪಿತಾಮಹ ಮತ್ತು 5 ಪಾಂಡವರನ್ನು ನಂಬಿದವರೆಗೂ ಅಳುತ್ತಾ ಮತ್ತು ಕಷ್ಟಪಡುತ್ತಾ ಇದ್ದಳು. ಆದರೆ ಎಲ್ಲಾ ಆಸರೆಗಳು ತೊರೆದಾಗ ಆಕೆ ಪರಮಭಕ್ತಿಯಿಂದ ಭಗವಂತನನ್ನು ಕರೆದಳು. ಆಗ ಭಗವಂತನು ಅವಳ ಮಾನವನ್ನು ರಕ್ಷಿಸಿದನು. ಅದೇ ರೀತಿ ಗಜೇಂದ್ರನು ಇತರ ಆನೆಗಳ ಮತ್ತು ತನ್ನ ಶಕ್ತಿಯ ಸಹಾಯವನ್ನು ತೆಗೆದುಕೊಂಡವರೆಗೂ ಹಲವು ವರ್ಷಗಳ ಕಾಲ ಮೊಸಳೆಯೊಂದಿಗೆ ಹೋರಾಡಿದನು ಮತ್ತು ಕಷ್ಟಪಟ್ಟನು. ಎಲ್ಲಾ ಆಸರೆಗಳನ್ನು ಕಳೆದುಕೊಂಡ ನಂತರ ಅವನು ಓಂ ನಮೋ ಭಗವತೆ ಎಂದು ಹೇಳಿ ಹರಿಯನ್ನು ಕರೆದಾಗ ಭಗವಂತನು ತಕ್ಷಣ ಬಂದು ಗಜೇಂದ್ರನನ್ನು ರಕ್ಷಿಸಿದನು. ಅರ್ಥಾರ್ಥಿ ಭಕ್ತನೆಂದರೆ ತನ್ನದೇ ಸುಖಕ್ಕಾಗಿ ಸಂಪತ್ತನ್ನು ಪಡೆಯುವ ಬಯಕೆಯನ್ನು ಹೊಂದಿರುವವನು, ಆದರೆ ಅವನು ಅದನ್ನು ಕೇವಲ ದೇವರಿಂದ ಮಾತ್ರ ಬಯಸುತ್ತಾನೆ. ಜಿಜ್ಞಾಸು ಭಕ್ತನಲ್ಲಿ ದೇವರನ್ನು ತಿಳಿಯಲು ಮತ್ತು ದೇವರಲ್ಲಿ ಭಕ್ತಿ ಬೆಳೆಸಲು ಪ್ರಬಲ ಬಯಕೆ ಇರುತ್ತದೆ. ಉದ್ಧವಜಿಯವರ ಹೆಸರನ್ನು ಜಿಜ್ಞಾಸು ಭಕ್ತರಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಭಗವಂತನು ಉದ್ಧವಜಿಯವರಿಗೆ ದಿವ್ಯ ಜ್ಞಾನವನ್ನು ಬೋಧಿಸಿದ್ದನು. ಇದು ಉದ್ಧವಗೀತೆ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಜ್ಞಾನಿ ಭಕ್ತನು, ಅಂದರೆ ಭಕ್ತಿಗೆ ಪ್ರೀತಿ ನೀಡುವ ಭಕ್ತನು, ದೇವರ ಪ್ರತಿಯೊಂದು ರೀತಿಯ ಪ್ರೇಮಿಯಾಗಿದ್ದಾನೆ. ಅವರು ತಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಸೆಯನ್ನು ಹೊಂದಿರುವುದಿಲ್ಲ. ಅವರು ಕೇವಲ ದೇವರ ಪ್ರೀತಿಯಲ್ಲಿ ಮುಳುಗಿರುತ್ತಾರೆ. ಗೋಪಿಯರ ಹೆಸರನ್ನು ಪ್ರೇಮ ಭಕ್ತರಲ್ಲಿ ಪ್ರಸಿದ್ಧವಾಗಿ ತೆಗೆದುಕೊಳ್ಳಲಾಗಿದೆ. ಗೋಪಿಯರು ತಮ್ಮದೇ ಸುಖವನ್ನು ತ್ಯಜಿಸಿ ತಮ್ಮ ಪ್ರೀತಿಯ ದೇವರ ಸುಖವನ್ನು ಬಯಸುತ್ತಾರೆ. ಜ್ಞಾನಿ ಭಕ್ತನು, ಅಂದರೆ ಪ್ರೇಮ ಭಕ್ತನು, ದೇವರಿಂದ ಏನನ್ನೂ ಬಯಸುವುದಿಲ್ಲ. ಆದ್ದರಿಂದ ಅವನು ದೇವ ಅತ್ಯುತ್ತಮ ಭಕ್ತ. ನನ್ನ ಮಾಯೆಯಿಂದ ಬುದ್ಧಿಯನ್ನು ಕಳೆದುಕೊಂಡವರು, ಬೇಕೆಂದೇ ಪಾಪದ ಕಾರ್ಯಗಳಲ್ಲಿ ತೊಡಗಿರುವವರು, ನನ್ನನ್ನು ತಿಳಿಯಲು ಪ್ರಯತ್ನಿಸದವರು, ಅಂತಹ ವ್ಯಕ್ತಿಗೆ ಈ ಜೀವನದಲ್ಲಿ ಮತ್ತು ಪರಲೋಕದಲ್ಲಿಯೂ ಸಹ ದುಃಖಗಳಿಂದ ಮುಕ್ತಿ ಸಿಗುವುದಿಲ್ಲ. ಅಂತಿಮ ದಿನಗಳಲ್ಲಿ ನನ್ನ ನೆನೆಯುತ್ತಾ ತಮ್ಮ ದೇಹವನ್ನು ತ್ಯಜಿಸುವವರು ನನ್ನ ಪರಮ ಪದವಿಯನ್ನು ತಲುಪುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ವಿಭಾಗ 7: ಜೀವನದ ಪಾಠಗಳು ಮತ್ತು ಮನಸ್ಸಿನ ನಿಯಂತ್ರಣ. ಮನುಷ್ಯನು ತನ್ನ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಮನಸ್ಸಿನಲ್ಲಿರುವ ಬಯಕೆಗಳಿಂದ ಮುಕ್ತನಾಗಿ ಆತ್ಮದಲ್ಲಿ ತೃಪ್ತನಾಗಿದ್ದಾಗ ಆ ಸಮಯದಲ್ಲಿ ಅವನನ್ನು ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ. ಸಂಯಮ, ನೈತಿಕತೆ, ಪ್ರೀತಿ ಮತ್ತು ಸೇವೆ ಈ ಗುಣಗಳು ಸತ್ಸಂಗವಿಲ್ಲದೆ ಬರುವುದಿಲ್ಲ. ನಿಮ್ಮ ಹಕ್ಕು ಇರುವಲ್ಲಿಯೂ ಜನರು ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸುವುದರಿಂದ ನಿಮ್ಮಲ್ಲಿ ಸ್ವಲ್ಪ ಆತ್ಮಗೌರವ ಇರುವುದು ಮುಖ್ಯ. ಪ್ರಾಮಾಣಿಕ ವ್ಯಕ್ತಿಯು ಆತ್ಮದ ಬಗ್ಗೆ ಆಶ್ಚರ್ಯದಿಂದ ನೋಡುತ್ತಾನೆ, ಇನ್ನೊಬ್ಬನು ಅದರ ಸಾರವನ್ನು ಆಶ್ಚರ್ಯದ ವಿಷಯವಾಗಿ ವಿವರಿಸುತ್ತಾನೆ, ಮತ್ತು ಕೆಲವು ಜ್ಞಾನವಂತ ವ್ಯಕ್ತಿಯು ಅದನ್ನು ಆಶ್ಚರ್ಯದ ವಿಷಯವಾಗಿ ಕೇಳುತ್ತಾನೆ, ಮತ್ತು ಕೆಲವು ಜನ ಕೇಳಿದ ನಂತರವೂ ಅದರ ಬಗ್ಗೆ ತಿಳಿದಿರುವುದಿಲ್ಲ.
ನೀವು ನಿಮ್ಮನ್ನು ಕಳೆದುಕೊಳ್ಳುವವರೆಗೆ ಜಗತ್ತಿನ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ. ಇದು ನಿಮ್ಮ ಸಮಯ, ಮತ್ತು ಸಮಯವು ಎಲ್ಲರಿಗೂ ಬದಲಾಗುತ್ತದೆ. ಯಾರು ಎಂದಿಗೂ ತೊಂದರೆಯನ್ನು ನೋಡಿಲ್ಲವೋ ಅವನು ತನ್ನ ಶಕ್ತಿಯನ್ನು ಎಂದಿಗೂ ಅರಿತುಕೊಳ್ಳುವುದಿಲ್ಲ. ಇತರರ ದುಃಖಗಳನ್ನು ಅರ್ಥಮಾಡಿಕೊಳ್ಳುವವರು, ಕರುಣೆ ಇರುವವರು, ಹೃದಯದಲ್ಲಿ ಒಳ್ಳೆಯವರಾಗಿರುವವರು ಮತ್ತೆ ಹುಟ್ಟಬೇಕಾಗಿಲ್ಲ. ಯಾರಿಗಾದರೂ ಏನನ್ನಾದರೂ ನೀಡಿದ ಬಗ್ಗೆ ಹೆಮ್ಮೆ ಪಡಬೇಡಿ. ನೀವು ಕೊಡುತ್ತಿದ್ದೀರೋ ಅಥವಾ ಹಿಂದಿನ ಜನ್ಮದ ಸಾಲವನ್ನು ತೀರಿಸುತ್ತಿದ್ದೀರೋ ಯಾರಿಗೆ ಗೊತ್ತು? ಹೆಮ್ಮೆಯ ವ್ಯಕ್ತಿಯ ವಂಶ, ಸಂಪತ್ತು ಮತ್ತು 3 ಗುಣಗಳು ದೂರವಾಗುತ್ತವೆ. ನೀವು ನಂಬದಿದ್ದರೆ ರಾವಣ, ಕೌರವ ಮತ್ತು ಕಂಸನ ಕಡೆ ನೋಡಿ. ಮೌನವಾಗಿರುವುದಕ್ಕಿಂತ ದೊಡ್ಡ ಉತ್ತರ ಬೇರಿಲ್ಲ, ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಬೇರಿಲ್ಲ. ತಾಳ್ಮೆಯ ಶಕ್ತಿ ಹೊಂದಿರುವ ಮನುಷ್ಯನ ಬಲದೊಂದಿಗೆ ಯಾರೂ ಸ್ಪರ್ಧಿಸಲು ಸಾಧ್ಯವಿಲ್ಲ. ಯುದ್ಧವಾಗಲಿ ಅಥವಾ ಜೀವನವಾಗಲಿ, ಧರ್ಮ, ತಾಳ್ಮೆ ಮತ್ತು ಧೈರ್ಯ ಈ 3 ಆಯುಧಗಳಿಂದ ಮಾತ್ರ ಯಶಸ್ಸು ಸಿಗುತ್ತದೆ. ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮ್ಮ ಮೇಲೆ ನಂಬಿಕೆ ಇಡಿ. ಏಕೆಂದರೆ ನಿಮ್ಮ ಬೆಂಬಲ ಎಷ್ಟೇ ಸತ್ಯ ಮತ್ತು ನಿಜವಾಗಿದ್ದರೂ ಉತ್ತಮ ಸ್ನೇಹಿತರು ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಅವರು ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಮುಖ್ಯವಲ್ಲ, ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ಅವರು ನಿಮಗೆ ಎಷ್ಟು ಬೆಂಬಲ ನೀಡುತ್ತಾರೆ ಎಂಬುದು ಮುಖ್ಯ. ಯಾವುದೇ ಧರ್ಮವಿರಲಿ, ಉತ್ತಮ ಮನುಷ್ಯರಾಗಿರಿ. ಸಂತೋಷಕ್ಕಾಗಿ ನಮ್ಮ ಧರ್ಮವನ್ನು ಲೆಕ್ಕಿಸುವುದಿಲ್ಲ, ಬದಲಾಗಿ ನಮ್ಮ ಕರ್ಮಗಳನ್ನು ಎಣಿಸಲಾಗುತ್ತದೆ. ನೀವು ಕೆಲಸ ಮಾಡಿದರೆ ಸಂತೋಷ ಸಿಗುವುದಿಲ್ಲ, ಆದರೆ ನೀವು ಸಂತೋಷದಿಂದ ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಸಂತೋಷ ಸಿಗುತ್ತದೆ. ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತವೆ. ಇದು ಪ್ರಕೃತಿಯ ನಿಯಮ. ನೀವು ಯಾರು ಎಂಬುದರ ಮೇಲೆ ನಿಮ್ಮ ಮೌಲ್ಯವನ್ನು ನಿರ್ಧರಿಸಲಾಗುವುದಿಲ್ಲ, ಬದಲಾಗಿ ನಿಮ್ಮನ್ನು ನೀವೇ ಏನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಎಂಬುದರ ಮೇಲೆ ನಿರ್ಧರಿಸಲಾಗುತ್ತದೆ. ನಗುವ ಮನಸ್ಸು ಮತ್ತು ನಗುವ ಮುಖ ನಿಜವಾದ ಸಂಪತ್ತು. ದೇವರು ನಿಮಗಾಗಿ ಕಾಯುತ್ತಿದ್ದಾನೆ. ಸಮಯ ಬಂದಾಗ ಅವನು ನಿಮಗೆ ಎಷ್ಟು ಕೊಡುತ್ತಾನೆಂದರೆ ಅದನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಯಾರೂ ನಿಮಗೆ ಬೆಂಬಲ ನೀಡದಿದ್ದರೆ ನಿರಾಶೆಗೊಳ್ಳಬೇಡಿ, ಏಕೆಂದರೆ ದೇವರಿಗಿಂತ ದೊಡ್ಡ ಸಂಗಾತಿ ಯಾರೂ ಇಲ್ಲ. ಸಂತೋಷವು ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ, ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ಧೈರ್ಯಶಾಲಿ ಎಂಬುದನ್ನು ಅವಲಂಬಿಸಿರುತ್ತದೆ. ನಂಬಿಕೆ ಇಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ಒಂದು ವೇಳೆ ತಪ್ಪಿನಿಂದಾಗಿ ನಿನ್ನೆಯ ದಿನ ದುಃಖದಲ್ಲಿ ಕಳೆದಿದ್ದರೆ ಅದನ್ನು ನೆನಪಿಸಿಕೊಂಡು ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಜೀವನದಲ್ಲಿ ಎಂದಿಗೂ ನೀವು ಇನ್ನೊಬ್ಬರು ಮಾಡಿದ್ದನ್ನು ಮಾಡಬೇಡಿ, ಯಾವಾಗಲೂ ನಿಮಗೆ ಸರಿಯಾದುದನ್ನು ಮಾಡಿ. ಶ್ರೀಕೃಷ್ಣನು ಹೇಳುತ್ತಾನೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದ ಅಥವಾ ರಕ್ಷಿಸಲು ಪ್ರಯತ್ನಿಸದ ವ್ಯಕ್ತಿಯನ್ನು ದೇವರು ರಕ್ಷಿಸುವುದಿಲ್ಲ. ತನ್ನದೇ ಮಹತ್ವವನ್ನು ತಿಳಿಯದ ವ್ಯಕ್ತಿಗೆ ಯಾರೂ ಮಹತ್ವ ನೀಡುವುದಿಲ್ಲ. ಕೆಟ್ಟ ವ್ಯಕ್ತಿಯು ತನ್ನ ದುಷ್ಟಕಾರ್ಯಗಳನ್ನು ಎಂದಿಗೂ ಬಿಡುವುದಿಲ್ಲ. ನೀವು ಅವನೊಂದಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವನು ನಿಮಗೆ ತೊಂದರೆ ನೀಡುತ್ತಾನೆ. ಆದ್ದರಿಂದ ನೀವು ಅವನಿಗೆ ಹೇಗಿರಬೇಕೋ ಹಾಗೆ ವರ್ತಿಸಬೇಕು. ಸಮಯವನ್ನು ಗೌರವಿಸದ ವ್ಯಕ್ತಿಯನ್ನು ಸಮಯವೂ ಗೌರವಿಸುವುದಿಲ್ಲ. ಅಂತಹ ವ್ಯಕ್ತಿಯು ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಯಶಸ್ಸನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ. ಸಹವಾಸವು ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರಬಹುದು. ಒಳ್ಳೆಯ ವ್ಯಕ್ತಿಯು ಕೆಟ್ಟ ಜನರ ಸಹವಾಸದಲ್ಲಿ ಇದ್ದರೆ ಅವನು ಒಂದು ದಿನ ಕೆಟ್ಟವನಾಗುತ್ತಾನೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಜನರ ಸಹವಾಸದಲ್ಲಿರಿ. ಈ ಜಗತ್ತಿನಲ್ಲಿ ಪರಮಾತ್ಮನನ್ನು ಹೊರತುಪಡಿಸಿ ಯಾರನ್ನೂ ನಿಮ್ಮವನ್ನು ಒಪ್ಪಿಕೊಳ್ಳಬೇಡಿ. ಇಲ್ಲಿ ಯಾರೂ ನಿಮ್ಮವರಲ್ಲ ಎಂಬುದನ್ನು ಅರಿತುಕೊಳ್ಳಿ, ಏಕೆಂದರೆ ಜಗತ್ತಿನ ಎಲ್ಲಾ ರಸ್ತೆಗಳು ಮುಚ್ಚಿದಾಗ ದೇವರ ಕಡೆಗೆ ಹೋಗುವ ಮಾರ್ಗವು ಯಾವಾಗಲೂ ತೆರೆದಿರುತ್ತದೆ. ಯಾರು ಯಾವಾಗಲೂ ಸಂಶಯ ಪಡುತ್ತಾರೆಯೋ ಅವರು ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅವರು ಈ ಲೋಕದಲ್ಲಿ ಸಂಪತ್ತು, ಸಮೃದ್ಧಿ ಅಥವಾ ಖ್ಯಾತಿಯನ್ನು ಸಾಧಿಸಲು ಸಾಧ್ಯವಿಲ್ಲ, ಅಥವಾ ಪರಲೋಕದಲ್ಲಿ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯನು ಯಾವುದೇ ವಿಷಯದ ಬಗ್ಗೆ ಸಂಶಯಾತ್ಮಕವಾಗಿರುವವರೆಗೆ ಆ ವಿಷಯದಲ್ಲಿ ಅವನು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ವಿಭಾಗ 8: ಅಹಂಕಾರ ಮತ್ತು ಅರಿವು. ಸ್ವಾರ್ಥವು ಒಂದು ಕನ್ನಡಿಯಂತೆ ಹರಡುತ್ತದೆ. ಇದು ಧೂಳಿನಂತೆ. ಇದರಿಂದ ಒಬ್ಬ ವ್ಯಕ್ತಿಯು ತನ್ನದೇ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಸ್ವಾರ್ಥವು ಅವನನ್ನು ಇತರ ಜನರಿಂದ ದೂರ ಮಾಡುತ್ತದೆ ಮತ್ತು ನಕಾರಾತ್ಮಕ ಪರಿಸ್ಥಿತಿಗಳ ಕಡೆಗೆ ತಳ್ಳುತ್ತದೆ. ಇದರಿಂದಾಗಿ ವ್ಯಕ್ತಿಯು ಏಕಾಂಗಿಯಾಗಿ ಉಳಿಯುತ್ತಾನೆ. ನೀವು ಕೂಡ ಸಂತೋಷದಿಂದ ಜೀವನ ನಡೆಸಬೇಕೆಂದು ಬಯಸಿದರೆ ನಿಮ್ಮ ಸ್ವಾರ್ಥವು ನಿಮ್ಮ ಬಳಿಗೆ ಎಂದಿಗೂ ಬರದಂತೆ ನೋಡಿಕೊಳ್ಳುವುದು ಮುಖ್ಯ. ಒಬ್ಬ ವ್ಯಕ್ತಿಯು ಹೃದಯದಿಂದ ದಾನ ಮಾಡಬಹುದೇ ಹೊರತು ತನ್ನ ಕೈಗಳಿಂದಲ್ಲ, ಮತ್ತು ಮೌನವಾಗಿ ಹೇಳಬಹುದೇ ಹೊರತು ಮಾತುಗಳಿಂದಲ್ಲ. ನಮ್ಮ ವ್ಯಾಪ್ತಿಯಿಂದ ಹೊರಗಿರುವ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದು ಮೂರ್ಖತನ. ಯಾರು ನನ್ನ ಪೂಜಿಸುತ್ತಾರೆಯೋ ಅವರಿಗೆ ನಾನು ಅವರ ಬಳಿ ಇಲ್ಲದ ಎಲ್ಲವನ್ನೂ ಒದಗಿಸುತ್ತೇನೆ ಮತ್ತು ಅವರ ಬಳಿ ಇರುವುದನ್ನು ರಕ್ಷಿಸುತ್ತೇನೆ. ಆದುದರಿಂದ ನಮ್ಮ ಕಷ್ಟಕಾಲದಲ್ಲಿ ದೇವರಲ್ಲಿ ನಂಬಿಕೆ ಇಡುವುದು ಬಹಳ ಮುಖ್ಯ. ಶ್ರೀಕೃಷ್ಣನು ಹೇಳುತ್ತಾನೆ, ಕಷ್ಟಕಾಲ ಎಷ್ಟೇ ಕೆಟ್ಟದಾಗಿರಲಿ ವಿಚಲಿತರಾಗಬಾರದು, ಆದರೆ ಅದನ್ನು ಧೈರ್ಯದಿಂದ ಎದುರಿಸಬೇಕು. ಏಕೆಂದರೆ ಇದು ಜಗತ್ತಿನ ನಿಯಮ. ಯಾರು ಬಂದಿದ್ದಾರೋ ಅವರು ದುಃಖವನ್ನು ಎದುರಿಸಲೇಬೇಕು. ಅಳುವುದು ಮತ್ತು ಚಿಂತಿಸುವುದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ, ಅದು ದುಃಖವನ್ನು ಮಾತ್ರ ಹೆಚ್ಚಿಸುತ್ತದೆ. ಜೀವನದಲ್ಲಿ ಮುಂದೆ ಹೋಗಲು ಮತ್ತು ನಿಮ್ಮದೇ ಆದ ಗುರುತನ್ನು ಸೃಷ್ಟಿಸಲು ನೀವು ಕ್ರಾಂತಿಕಾರಿಯಾಗಬೇಕಾದರೂ ಅದರಿಂದ ಹಿಂದೆ ಸರಿಯಬೇಡಿ. ಇದರ ಸರಳ ಅರ್ಥವೇನೆಂದರೆ ಅಗತ್ಯಕ್ಕೆ ಅನುಗುಣವಾಗಿ ನಿಮ್ಮಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಮತ್ತು ಸಮಾಜದ ಬಗ್ಗೆ ಯೋಚಿಸದೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಬೇಕು. ಮಿತ್ರಪಾತ್ರ ಜೀವನದಲ್ಲಿ ಬಹಳ ಮುಖ್ಯ. ನಿಜವಾದ ಸ್ನೇಹಿತರನ್ನು ಕಷ್ಟದ ಸಮಯದಲ್ಲಿ ಮಾತ್ರ ಗುರುತಿಸಲಾಗುತ್ತದೆ. ಶ್ರೀಕೃಷ್ಣನು ಪಾಂಡವರಿಗೆ ಅವರ ಕಷ್ಟದ ಸಮಯದಲ್ಲಿ ಬೆಂಬಲ ನೀಡದಂತೆ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಬೆಂಬಲ ನೀಡಬೇಕು. ನೀವು ಯಾಕೆ ಒಳ್ಳೆಯದು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದನ್ನು ಮಾಡಬೇಡಿ, ಏಕೆಂದರೆ ಜಗತ್ತು ದುರ್ಬಲ, ಆದರೆ ಜಗತ್ತನ್ನು ಸೃಷ್ಟಿಸಿದವನು ದುರ್ಬಲನಲ್ಲ. ನಾವು ಜೀವನದಲ್ಲಿ ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ ಇಬ್ಬರಿಗೆ ಮಾತ್ರ ತಿಳಿದಿದೆ.
ಒಬ್ಬರು ದೇವರು ಮತ್ತು ಇನ್ನೊಬ್ಬರು ನಮ್ಮ ಆತ್ಮಸಾಕ್ಷಿ. ನಿಮ್ಮನ್ನು ದೇವರಿಗೆ ಅರ್ಪಿಸಿಕೊಳ್ಳಿ, ಇದು ಅತಿ ದೊಡ್ಡ ಆಸರೆ. ಯಾರು ಈ ಆಸೆಯನ್ನು ಗುರುತಿಸಿದ್ದಾರೋ ಅವರು ಭಯ, ಚಿಂತೆ ಮತ್ತು ದುಃಖದಿಂದ ಮುಕ್ತರಾಗಿರುತ್ತಾರೆ. ವಿಭಾಗ 9. ಗುಣಗಳು ಮತ್ತು ಕಾಯದ ಸಾರ. ನಮ್ಮ ತಾಮಸಿಕ ಗುಣಗಳು ನಮ್ಮೊಳಗೆ ಕೀಳರಿಮೆ ಭಾವನೆಯನ್ನು ಸೃಷ್ಟಿಸುತ್ತವೆ ಮತ್ತು ನಮ್ಮನ್ನು ಖಿನ್ನತೆಗೆ ಒಳಗಾಗುವಂತೆ ಮಾಡಿ ಹಾನಿಯನ್ನುಂಟು ಮಾಡುತ್ತವೆ. ನಮ್ಮ ರಾಜಸಿಕ ಗುಣಗಳು ನಮ್ಮನ್ನು ಅಸೂಯೆ ಮತ್ತು ದುರಾಸೆಗೆ ಒಳಪಡಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನು ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನು ನಿವಾರಿಸಿ ತನ್ನ ಸಾತ್ವಿಕ ಗುಣಗಳನ್ನು ಅರಿತುಕೊಳ್ಳಬೇಕು. ಸಾತ್ವಿಕ ಗುಣಗಳು ಆತ್ಮಕ್ಕೆ ಸುತ್ತಮುತ್ತಲಿನ ಎಲ್ಲರನ್ನು ಗೌರವಿಸಲು ಸಹಾಯ ಮಾಡುತ್ತವೆ, ಜನರನ್ನು ವಿಷಯಗಳಿಗೆ ಸಂಪರ್ಕದಲ್ಲಿರಿಸುತ್ತವೆ ಮತ್ತು ಪ್ರೀತಿಸಲು ಕಲಿಸುತ್ತವೆ. ಯಾರು ತನ್ನನ್ನು ರಕ್ಷಿಸಿಕೊಳ್ಳುವುದಿಲ್ಲವೋ ಮತ್ತು ಪ್ರಯತ್ನಿಸುವುದಿಲ್ಲವೋ ಅಂತವರನ್ನು ದೇವರು ರಕ್ಷಿಸುವುದಿಲ್ಲ. ಯಾವಾಗಲೂ ಜಾಗರೂಕರಾಗಿರಿ, ನನ್ನನ್ನು ಪೂಜಿಸಿರಿ. ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನನ್ನನ್ನು ನೆನಪಿಸಿಕೊಳ್ಳಿ. ನಾನು ನಿಮಗೆ ಒಂದು ಭರವಸೆ ನೀಡುತ್ತೇನೆ, ನೀವು ನನ್ನ ಪ್ರೀತಿಯವರಾಗಿ ಉಳಿಯುತ್ತೀರಿ. ಪ್ರೀತಿಯನ್ನು ಮೂಢತನ ಎಂದು ಕರೆಯುವವರು ಮೂಢರು. ಪ್ರೀತಿಯೇ ಈ ಜಗತ್ತಿನ ಮೂಲ. ಈ ಜಗತ್ತು ಅದರಿಂದಲೇ ಮಾಡಲ್ಪಟ್ಟಿದೆ. ಸಂಬಂಧಗಳಲ್ಲಿ ನಿಯಮಿತ ಅಂತರವು ಸಂಬಂಧಗಳನ್ನು ಜೋಡಿಸುತ್ತದೆ ಮತ್ತು ಅನಿಯಮಿತ ಅಂತರವು ಸಂಬಂಧಗಳನ್ನು ಮುರಿಯುತ್ತದೆ. ಮನುಷ್ಯನು ತನ್ನ ನಂಬಿಕೆಯಿಂದಲೇ ಸೃಷ್ಟಿಯಾಗುತ್ತಾನೆ. ಅವನು ಏನನ್ನು ನಂಬುತ್ತಾನೋ ಅದೇ ಆಗುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ನೀತಿಗಾಗಿ ಹೋರಾಡಲು ಕಲಿಯಿರಿ, ಅಧರ್ಮಕ್ಕೆ ಶತ್ರುಗಳಾಗಲು ಕಲಿಯಿರಿ ಮತ್ತು ನಿಮ್ಮ ಪ್ರೀತಿಪಾತ್ರರಿಗಾಗಿ ತ್ಯಾಗ ಮಾಡಲು ಕಲಿಯಿರಿ. ಸತ್ಯವು ಯಾವಾಗಲೂ ನೀರಿನಲ್ಲಿ ತೈಲದ ಒಂದು ಹನಿಯಂತೆ. ನೀವು ಎಷ್ಟೇ ಅಸತ್ಯದ ನೀರನ್ನು ಸೇರಿಸಿದರೂ ಅದು ಯಾವಾಗಲೂ ಮೇಲೆಯೇ ತೇಲುತ್ತದೆ. ಸಂತೋಷದಲ್ಲಿ ಯಾರಿಗೂ ಭರವಸೆ ನೀಡಬೇಡಿ, ಕೋಪದಲ್ಲಿ ಉತ್ತರ ನೀಡಬೇಡಿ ಮತ್ತು ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇತರರ ಕೆಲಸವನ್ನು ಮಾಡಿದರೆ ಜನರು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಅವರ ನಡವಳಿಕೆಯನ್ನು ಸತ್ಯವೆಂದು ಒಪ್ಪಿಕೊಂಡರೆ ನೀವು ಸಿಕ್ಕಿಬೀಳುತ್ತೀರಿ. ಭವಿಷ್ಯದಲ್ಲಿ ನಿಮಗೆ ಮಾತ್ರ ಹಾನಿಯಾಗುವುದು. ಸಾಮಾನ್ಯವಾಗಿ ನಿಮ್ಮದೇ ಆದವರು ಮತ್ತು ನಿಮ್ಮ ಹೃದಯಕ್ಕೆ ಹತ್ತಿರವಿರುವವರಲ್ಲೇ ನಿಮಗೆ ಹಾನಿಯಾಗುತ್ತದೆ. ಮಹಾಭಾರತದ ಯುದ್ಧವು ಅಪರಿಚಿತರ ನಡುವೆ ನಡೆದ ಯುದ್ಧವಲ್ಲ, ಅದು ಒಂದೇ ಕುಟುಂಬದವರ ಹೋರಾಟವಾಗಿತ್ತು. ಇದು ಗೀತೆಯ ಅತ್ಯಂತ ಮುಖ್ಯ ಜ್ಞಾನ. ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಇಲ್ಲದಿದ್ದರೂ ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವುಂಟು ಮಾಡಬಾರದು. ಏಕೆಂದರೆ ನಿಮ್ಮಿಂದಾಗಿ ಯಾರ ಹೃದಯಕ್ಕಾದರೂ ನೋವಾದರೆ ಒಂದು ದಿನ ನಿಮಗೂ ಅದೇ ನೋವು ಸಿಗುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಯಾವುದೇ ವಿಷಯವನ್ನು ಅತಿಯಾಗಿ ಮಾಡಬೇಡಿ, ಏಕೆಂದರೆ ಯಾವುದರ ಅತಿಯಾದರೂ ನಿಮಗೆ ಹಾನಿ ಮಾಡುತ್ತದೆ. ಆದುದರಿಂದ ಜೀವನವನ್ನು ಸಮತೋಲನದಿಂದ ನಡೆಸಬೇಕು. ನಿಮ್ಮೊಂದಿಗೆ ಅಧರ್ಮ ಅಥವಾ ಪಾಪ ಮಾಡುವವನು ಶಿಕ್ಷೆ ಪಡೆಯಲೇಬೇಕು. ನೀವು ಅವನನ್ನು ಸಹಿಸಿದರೆ ಅವನು ನಿಮಗೆ ಹೆಚ್ಚು ತಪ್ಪು ಮಾಡುತ್ತಾನೆ ಮತ್ತು ನೀವು ದೊಡ್ಡ ಪಾಪಗಳಲ್ಲಿ ಭಾಗಿದಾರರಾಗುತ್ತೀರಿ. ಆದುದರಿಂದ ಬುದ್ಧಿವಂತ ವ್ಯಕ್ತಿಯು ತನಗೆ ಆಗುತ್ತಿರುವ ತಪ್ಪನ್ನು ವಿರೋಧಿಸಲು ಕಲಿಯಬೇಕು. ಕರ್ಮದ ನಿಯಮವು ಹೇಳುತ್ತದೆ, ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಮತ್ತು ಪರಿಣಾಮವಿದೆ. ನೀವು ನಿರ್ವಹಿಸುವ ಕ್ರಿಯೆಯ ಪ್ರಕಾರವನ್ನು ಅವಲಂಬಿಸಿ ಅದೇ ಕ್ರಿಯೆಯ ಫಲಿತಾಂಶಗಳು ವಿಭಿನ್ನವಾಗಿರಬಹುದು. ಬೆಂಕಿಯು ಒಂದು ಕಟ್ಟಿಗೆಯನ್ನು ಬೂದಿಯಾಗಿಸುವಂತೆ ಆತ್ಮಜ್ಞಾನವು ನಿಮ್ಮೊಳಗೆ ನಡೆಯುವ ಎಲ್ಲಾ ದ್ವಂದ್ವ ಕಾರ್ಯಗಳನ್ನು ನಾಶಪಡಿಸುತ್ತದೆ ಮತ್ತು ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ದೇವರಲ್ಲಿ ನಂಬಿಕೆಯಿಡಿ. ಗಾಳಿಯಲ್ಲಿ ಎಸೆದಾಗ ನಗುವ ಮಗುವಿನಂತೆ ಇರಿ. ಅದು ಹೆದರುವುದಿಲ್ಲ, ಏಕೆಂದರೆ ನೀವು ಅದನ್ನು ಬೀಳಲು ಬಿಡುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ. ಜಗತ್ತಿನಲ್ಲಿ ಯಾವುದೇ ಪರಿಸ್ಥಿತಿ ನಮ್ಮ ಮುಂದೆ ಬಂದರೂ ಒಂದು ಕೆಲಸ ಮಾಡಿ, ನಿಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿ. ಭಗವದ್ಗೀತೆಯು ನೀಡಿದ ಸಾರವೇನೆಂದರೆ, ನಾವು ನಿರಂತರವಾಗಿ ಕರ್ಮದಲ್ಲಿ ದೃಢವಾಗಿರುವವರಿಂದ ಸುಖ ಮತ್ತು ದುಃಖವನ್ನು ಸಮಾನವಾಗಿ ಸಹಿಸಿಕೊಳ್ಳುವವರಿಂದ ಮಾತ್ರ ಮುಕ್ತರಾಗಲು ಸಾಧ್ಯ. ನೀವು ನಿಮ್ಮ ಆತ್ಮವನ್ನು ಕೇಳಬಹುದು, ನನ್ನೊಂದಿಗೆ ಮಾತನಾಡಬಹುದು ಮತ್ತು ನನ್ನನ್ನು ನೋಡಬಹುದು. ಓ ಅರ್ಜುನ, ಯಾರು ಈ ಅಂತಿಮ ರಹಸ್ಯಗಳನ್ನು ಒಳಗೊಂಡಿರುವ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಲ್ಲಿ ಪರಮ ಪ್ರೀತಿಯಿಂದ ಪಠಿಸುತ್ತಾನೆಯೋ ಅವನು ನನ್ನೇ ತಲುಪುತ್ತಾನೆ. ಇದರಲ್ಲಿ ಯಾವುದೇ ಸಮಯವಿಲ್ಲ. ಮನುಷ್ಯರಲ್ಲಿ ಅವನಿಗಿಂತ ಹೆಚ್ಚು ಪ್ರೀತಿಯ ಕೆಲಸ ಮಾಡುವವನು ನನಗಿಲ್ಲ ಮತ್ತು ಭವಿಷ್ಯದಲ್ಲಿಯೂ ಭೂಮಿಯ ಮೇಲೆ ಅವನಿಗಿಂತ ಹೆಚ್ಚು ಪ್ರಿಯನಾದವನು ಯಾರೂ ಇರುವುದಿಲ್ಲ. ಯಾರು ಈ ಗೀತಾಶಾಸ್ತ್ರವನ್ನು ನಂಬಿಕೆಯಿಂದ ಯಾವುದೇ ದೋಷಗಳಿಲ್ಲದೆ ಕೇಳುತ್ತಾನೆಯೋ ಅವನು ಕೂಡ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ನನ್ನ ಪರಮ ಪದವಿಯನ್ನು ತಲುಪುತ್ತಾನೆ. ನಿಮ್ಮಲ್ಲಿ ಯಾರೂ ಸಹ ನಿರಾಶೆಗೊಳ್ಳಬೇಡಿ. ಸಮಯ ಮತ್ತು ಕಾಲವು ಎಲ್ಲರಿಗೂ ಬದಲಾಗುತ್ತದೆ. ನಿಮ್ಮ ಕರ್ತವ್ಯವನ್ನು ನೀವು ಮುಂದುವರಿಸಿರಿ. ಇಲ್ಲಿಯವರೆಗೆ ಈ ಪವಿತ್ರವಾದ ಕೃಷ್ಣ ಸಂದೇಶವನ್ನು ಏಕಾಗ್ರತೆಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ದಿವ್ಯ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಕೃಷ್ಣನ ಮಾರ್ಗದಲ್ಲಿ ಮುನ್ನಡೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಕೃಷ್ಣ ಸಂದೇಶದ ಸದಸ್ಯರಾಗಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಶ್ರೀಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ.